ಚಾಮರಾಜನಗರದಲ್ಲಿ ಪೊಲೀಸರ ವಿರುದ್ಧ ಹನುಮ ಭಕ್ತರು ಸಿಡಿದೆದ್ದಿದ್ದಾರೆ. ಹನುಮ ಜಯಂತಿ ಮುಗಿದ ಬೆನ್ನಲ್ಲೇ ಡಿಜೆಯನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಇದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯ ಹಾದಿ ತುಳಿದಿದ್ರು ಹನುಮ ಭಕ್ತರು. ಡಿಜೆಯನ್ನ ನಿಗದಿತ ಡೆಸಿಬಲ್ಗಿಂತ ಅಧಿಕವಾಗಿ ಬಳಕೆ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಡುವ ರೀತಿಯನ್ನ ಡಿಜೆಯನ್ನ ಬಳಕೆ ಮಾಡ್ತಾ ಇದ್ರು, ಹಾಗಾಗಿ ವಶಕ್ಕೆ ಪಡೆದಿದ್ದೀವಿ ಅಂತ ಪೊಲೀಸರು ಹೇಳಿದ್ರು. ಇದೀಗ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹನುಮ ಭಕ್ತರು. ಡಿಜೆ ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ರು. 1.5 ಗಂಟೆ ಡಿಜೆ ವಾಹನವನ್ನ ವಶಕ್ಕೆ ಪಡೆದಿದ್ದಂತ ಪೊಲೀಸರು ನಂತರ ಬಿಡುಗಡೆ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಪೊಲೀಸರು ಮತ್ತು ಹನುಮ ಭಕ್ತರ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಡಿಜೆ ನಿಗದಿತ ಡೆಸಿಬಲ್ಗಿಂತ ಜಾಸ್ತಿ ಬಳಕೆ ಮಾಡಿದ್ದಾರೆ ಅಂತ ಪೊಲೀಸರು ಡಿಜೆಯನ್ನ ವಶಕ್ಕೆ ಪಡ್ಕೊಂಡಿದ್ರು. ಇದಕ್ಕೆ ಆಕ್ರೋಶಗೊಂಡಿದ್ದಂತಹ ಹನುಮ ಭಕ್ತರು ಪೊಲೀಸ್ ಠಾಣೆ ಮುಂದೆ ಕೂತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯ ಹಾದಿ ತುಳಿದಿದ್ರು. ಡಿಜೆಯನ್ನ ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಪೊಲೀಸರ ಮುಂದೆ ಎಚ್ಚರಿಕೆ ಕೊಟ್ಟಿದ್ರು. 1.5 ಗಂಟೆ ನಂತರ ಪೊಲೀಸರು ಡಿಜೆಯನ್ನ ಬಿಡುಗಡೆ ಮಾಡಿದ್ದಾರೆ. ಹನುಮ ಜಯಂತಿ ಮುಗಿದ ಬೆನ್ನಲ್ಲೇ ಡಿಜೆಯನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಇದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯ ಹಾದಿ ತುಳಿದಿದ್ರು ಹನುಮ ಭಕ್ತರು. ಡಿಜೆಯನ್ನ ನಿಗದಿತ ಡೆಸಿಬಲ್ಗಿಂತ ಅಧಿಕವಾಗಿ ಬಳಕೆ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ರು. ಸಾರ್ವಜನಿಕರಿಗೆ ತೊಂದರೆ ಕೊಡುವ ರೀತಿಯನ್ನ ಡಿಜೆಯನ್ನ ಬಳಕೆ ಮಾಡ್ತಾ ಇದ್ರು, ಹಾಗಾಗಿ ವಶಕ್ಕೆ ಪಡೆದಿದ್ದೀವಿ ಅಂತ ಪೊಲೀಸರು ಹೇಳಿದ್ರು. ಇದೀಗ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹನುಮ ಭಕ್ತರು. ಡಿಜೆ ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡುವ ಎಚ್ಚರಿಕೆ ಕೊಟ್ಟಿದ್ರು. 1.5 ಗಂಟೆ ಡಿಜೆ ವಾಹನವನ್ನ ವಶಕ್ಕೆ ಪಡೆದಿದ್ದಂತ ಪೊಲೀಸರು ನಂತರ ಬಿಡುಗಡೆ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಪೊಲೀಸರು ಮತ್ತು ಹನುಮ ಭಕ್ತರ ನಡುವೆ ಸಂಘರ್ಷಕ್ಕೆ ಕಾರಣವಾಗಿತ್ತು. ಡಿಜೆ ನಿಗದಿತ ಡೆಸಿಬಲ್ಗಿಂತ ಜಾಸ್ತಿ ಬಳಕೆ ಮಾಡಿದ್ದಾರೆ ಅಂತ ಪೊಲೀಸರು ಡಿಜೆಯನ್ನ ವಶಕ್ಕೆ ಪಡ್ಕೊಂಡಿದ್ರು. ಇದಕ್ಕೆ ಆಕ್ರೋಶಗೊಂಡಿದ್ದಂತಹ ಹನುಮ ಭಕ್ತರು ಪೊಲೀಸ್ ಠಾಣೆ ಮುಂದೆ ಕೂತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪ್ರತಿಭಟನೆಯ ಹಾದಿ ತುಳಿದಿದ್ರು. ಡಿಜೆಯನ್ನ ಬಿಡುಗಡೆ ಮಾಡದಿದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಪೊಲೀಸರ ಮುಂದೆ ಎಚ್ಚರಿಕೆ ಕೊಟ್ಟಿದ್ರು. 1.5 ಗಂಟೆ ನಂತರ ಪೊಲೀಸರು ಡಿಜೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.